ಕಟ್ಟು ಹಾಕುವೆ ತಂದೆ. ನೀನು ಕಲಿಸಿದರೆ ನಾನು ಬಂದೆ ವಿಚಾರ ತಿಳಿಸಿ ಅಣ್ಣ ಮುಂದೆ ಸಮುದಾಯಕ್ಕೆ ಕಂಡ ಬೇರುಂಟ ನಿಂತು ಪ್ರಜ್ವಲಿಸುವ ಕಾರ್ಕವಿರನೇ ಎನ್ನ ನುಡಿಯನ್ನು ಚಿತ್ತ ಬಿಟ್ಟು ಕೇಳಾತಿ ಬೇಗನೆ ಚೆನ್ನಾಗಿ ಅಪ್ಪಯ್ಯರೇ ವಂಶರಾದ ಮಾರ್ತರಾಜರಂಬರ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾದರೆ ತಮ್ಮ ಕೈಯಿಂದ ಕೊಡದ ನಿಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗೆಂದು ಹೇಳಿದರಂತೆ. ಅವೋ ಅಪ್ಪಯ್ಯ, ಅಂತ ಚಂದ್ರವಂಶದಳು ಒದಗಿಸಿದ ಈ ನಿನ್ನ ಕುಮಾರನು ರಾಜಾಧಿಕಾರ ಪಡೆದ ನಂತರ ಹಿರಿಯರಾದ ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮಗಳ ಬಿಡದೆ ಮನಸ್ಸಿನಿಂದ ಪರಿಪಾಸೆ ಕೆಳದೆ ಹಾಕುತ್ತಾನೆ ಅತಿ ಫಲನುಸನೆ ಚೆನ್ನಾಗಿ ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಇರುವವರು ಯಾರು? ಈ ಲೋಕದಲ್ಲಿ ತೋರುವವರು ಯಾರು? ಈ ಭೂಮಂಡಲದಲ್ಲಿ ಪರದೇಶಗಳಾರು, ಜಗದಲ್ಲಿ ಅತಿಥಿಗಳಾರು. ಚಂದ್ರನ ಕುಮಾರನೇ ವಿದ್ಯಾಭ್ಯಾಸ ಮಾಡಿ ಸಕಲ ಧರ್ಮ ಶಾಸ್ತ್ರ ಈ ನಿನ್ನ ಕುಮಾರನು ಸಾಮಾನ್ಯನೇ ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಮೆರೆಯುವರು ಇಬ್ಬರೇ ಇಬ್ಬರು. ವೈಕುಂಠದ ಒಡೆಯನಾದ ಲಕ್ಷ್ಮೀಪತಿ ಎಂಬ ಮಹಾವಿಷ್ಣುವು, ಇನ್ನೊಬ್ಬ ಧನಾಧಿಪತಿಯಾದ ಕುಬೇರ. ಈ ಜಗದಲ್ಲಿ ಸೋಲುವರು ಇಬ್ಬರೇ ಇಬ್ಬರು. ಒಬ್ಬ ಕನ್ಯಾಪಿತನು, ಇನ್ನೊಬ್ಬ ಸಾಲಿಗಾರನು. ಜನಕ, ಈ ಭೂಭಾಗದಲ್ಲಿ ಕಾಣುವ ಪತಿಕರು ಇಬ್ಬರೇ ಇಬ್ಬರು. ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ. ಜನಕ, ಈ ಸೃಷ್ಟಿಯಲ್ಲಿ ಪರದೇಶಗಳು ಇಬ್ಬರೇ ಇಬ್ಬರು. ಒಬ್ಬ ದೇಹ, ಇನ್ನೊಬ್ಬ ಜೀವ. ಜನಕ, ಈ ಭೂಭಾಗದಲ್ಲಿ ಕಾಣುವ ಪತಿಕರು ಇಬ್ಬರೇ ಇಬ್ಬರು. ಒಬ್ಬ ಧನ, ಇನ್ನೊಬ್ಬ ಯೌವನ. ಇಷ್ಟು ಮಾತ್ರಕ್ಕೆ ಭಗವಂತ ಸ್ವರೂಪಿಯಾದ ನಮ್ಮ ಗುರುವರ ದತ್ತಾತ್ರೇಯ ಮುನಿಯು ಹೇಳಿಕೊಟ್ಟರು ತಂದೆ. ಇದರಲ್ಲಿ ತಪ್ಪೇನಿದ್ದರೆ ಓಡಿಸಿದ ಮುಂದೆ ಈ ಕ್ಷಣವೇ ನಮ್ಮ ಪುರೋಹಿತರಿಂದ ಮಾಹಿತಿ ನಗರಪಟ್ಟ ಅದ್ಯಾತಕ್ಕೆಂದರೆ ಈಗ ನಿನ್ನಲ್ಲಿ ರಾಜ್ಯ ಕ್ಷಣಗಳಲ್ಲೂ ಎನ್ನಗೆ ಸಂತೋಷವಾಯ್ತು. ಸಂತೋಷ ಆಗಲೇಬೇಕಪ್ಪಯ್ಯ. ಅವನು ಅನ್ಕನ ಬಾಯಿ ಏನಿದಾಯ್ತಪ್ಪ ಅಂತ